ಹಾಯ್ ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು ಭಾರತ ಇತಿಹಾಸ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಇದು ಪಾರ್ಟ್ 1. ಸೊ ಮತ್ತೆ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಬರುತ್ತೆ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಬನ್ನಿ ಪ್ರಶ್ನೆಗಳನ್ನ ಶುರು ಮಾಡೋಣ. ಪ್ರಶ್ನೆ 1. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 2. ಚಂದ್ರಗುಪ್ತ ಮೌರ್ಯ ದೊರೆಯ ಗುರುಗಳು ಯಾರು? ಇದಕ್ಕೆ ಸರಿಯಾದ ಉತ್ತರ ಕೌಟಿಲ್ಯ. ಪ್ರಶ್ನೆ 3. ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕೌಟಿಲ್ಯ. ಸೊ ಸ್ನೇಹಿತರೆ, ಕೌಟಿಲ್ಯನನ್ನು ಚಾಣಕ್ಯ, ವಿಷ್ಣುಗುಪ್ತ ಅಂತ ಸಹ ಕರೆಯುತ್ತಾರೆ. ಸೊ ಯಾವುದಾದ್ರೂ ಹೆಸರು ಕೊಡ್ಬೋದು. ಪ್ರಶ್ನೆ 4. ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ ಗ್ರಂಥವನ್ನು ಸಂಶೋಧನೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಶ್ಯಾಮಶಾಸ್ತ್ರಿ. ನೆಕ್ಸ್ಟ್ ಕ್ವಶನ್. ಚಂದ್ರಗುಪ್ತ ಮೌರ್ಯ ಕ್ರಿಸ್ತ ಪೂರ್ವ 323ರಲ್ಲಿ ನಂದರ ಯಾವ ದೊರೆಯನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು? ಇದಕ್ಕೆ ಸರಿಯಾದ ಉತ್ತರ ಧನನಂದ. ಪ್ರಶ್ನೆ 6. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸೆಲ್ಯೂಕಸ್ನ ರಾಯಭಾರಿಯಾದ ಮೆಗಸ್ತನೀಸ್. ಪ್ರಶ್ನೆ 7. ಮೆಗಸ್ತನೀಸ್ ಬರೆದ ಗ್ರಂಥ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಇಂಡಿಕಾ. ಪ್ರಶ್ನೆ 8. ಚಂದ್ರಗುಪ್ತ ಮೌರ್ಯ ಯಾರ ಸಲಹೆ ಮೇರೆಗೆ ಸಲ್ಲೇಖನ ವ್ರತ ಕೈಗೊಂಡು ಶ್ರವಣಬೆಳಗೊಳದಲ್ಲಿಯೇ ನಿಧನ ಹೊಂದಿದ? ಇದಕ್ಕೆ ಸರಿಯಾದ ಉತ್ತರ ಭದ್ರಬಾಹು. ನೆಕ್ಸ್ಟ್ ಕ್ವಶನ್. ಭಾರತದ ಮ್ಯಾಕ್ವೆಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕೌಟಿಲ್ಯ. ಪ್ರಶ್ನೆ 10. ಅಮಿತ್ರಘಾತ ಎಂಬ ಬಿರುದು ಹೊಂದಿದ ರಾಜ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಿಂದುಸಾರ. ಪ್ರಶ್ನೆ 11. ಬಿಂದುಸಾರನ ಮಗನ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಅಶೋಕ. ಪ್ರಶ್ನೆ 12. ದೇವನಾಂ ಪ್ರಿಯದರ್ಶಿ ಅಶೋಕ ಹಾಗೂ ಪ್ರಿಯದರ್ಶಿ ರಾಜ ಮತ್ತು ದಾರ್ಶನಿಕ ದೊರೆ ಮತ್ತು ಶಾಸನಗಳ ರಾಜ ಮತ್ತು ಭಾರತದ 2ನೇ ಬುದ್ಧ ಎಂದು ಬಿರುದು ಹೊಂದಿದ ರಾಜ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಅಶೋಕ. ನೆಕ್ಸ್ಟ್ ಕ್ವಶನ್. ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ 261. ಪ್ರಶ್ನೆ 14. ಕಳಿಂಗ ಯುದ್ಧ ಕುರಿತು ತಿಳಿಸುವ ಶಾಸನ ಯಾವುದು? ಇದಕ್ಕೆ ಸರಿಯಾದ ಉತ್ತರ 13ನೇ ಬಂಡೆಗಲ್ಲು ಶಾಸನ. ಪ್ರಶ್ನೆ 15. ಯಾವ ಯುದ್ಧದ ನಂತರ ಅಶೋಕನ ಮನ ಪರಿವರ್ತನೆ ಆಯಿತು? ಇದಕ್ಕೆ ಸರಿಯಾದ ಉತ್ತರ ಕಳಿಂಗ ಯುದ್ಧ. ಪ್ರಶ್ನೆ 16. ಅಶೋಕ ಯಾರ ಸಲಹೆ ಮೇರೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು? ಇದಕ್ಕೆ ಸರಿಯಾದ ಉತ್ತರ ಉಪಗುಪ್ತ. ನೆಕ್ಸ್ಟ್ ಕ್ವಶನ್. ಅಶೋಕನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಶ್ರೀಲಂಕಾಗೆ ಯಾರನ್ನು ಕಳುಹಿಸಿದನು? ಸೊ ಇದಕ್ಕೆ ಸರಿಯಾದ ಉತ್ತರ ಮಗಳಾದ ಸಂಘಮಿತ್ರೆ ಮತ್ತು ಮಗ ಮಹೇಂದ್ರನನ್ನು. ಪ್ರಶ್ನೆ 18. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಕಂಡುಬರುತ್ತವೆ? ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಾಕೃತ, ಪಾಳಿ, ಗ್ರೀಕ್, ಅರೇಬಿಕ್ ಭಾಷೆಗಳು. ಪ್ರಶ್ನೆ 19. ಅಶೋಕನ ಶಾಸನಗಳು ಯಾವ ಲಿಪಿಗಳಲ್ಲಿ ಕಂಡುಬರುತ್ತವೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಿ, ಖರೋಷ್ಠಿ ಮತ್ತು ಗ್ರೀಕ್, ಅರೇಬಿಕ್. ಪ್ರಶ್ನೆ 20. ಅಶೋಕನ ಅತಿ ಹೆಚ್ಚು ಶಾಸನಗಳಲ್ಲಿ ಬಳಸಿದ ಭಾಷೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪ್ರಾಕೃತ ಭಾಷೆ. ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ, ಸೊ ಮಿಸ್ ಮಾಡದೆ ನೋಡಿ. ಪ್ರಶ್ನೆ 21. ಅಶೋಕನ ಶಾಸನಗಳಲ್ಲಿ ಅತಿ ಹೆಚ್ಚು ಬಳಸಿದ ಲಿಪಿ? ಸೊ ಇದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಿ ಲಿಪಿ. ಪ್ರಶ್ನೆ 22. 1837ರಲ್ಲಿ ಅಶೋಕನ ಶಾಸನಗಳು ಪ್ರಥಮ ಬಾರಿಗೆ ಓದಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಜೇಮ್ಸ್ ಪ್ರಿನ್ಸೆಪ್. ಪ್ರಶ್ನೆ 23. ಅಶೋಕನನ್ನು ಶಾಸನಗಳ ಪಿತಾಮಹ ಎಂದು ಕರೆದವರು? ಸೊ ಇದಕ್ಕೆ ಸರಿಯಾದ ಉತ್ತರ BL ರೈಸ್. ಪ್ರಶ್ನೆ 24. ಮೌರ್ಯರ ಕೊನೆಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಬೃಹದತ್ತ. ನೆಕ್ಸ್ಟ್ ಕ್ವಶನ್. ಭೂಮಿಯ ಮೇಲೆ ಮಾನವ ಬಳಸಿದ ಮೊದಲ ಲೋಹ? ಸೊ ಇದಕ್ಕೆ ಸರಿಯಾದ ಉತ್ತರ ತಾಮ್ರ. ಪ್ರಶ್ನೆ 26. ಭಾರತದ ಮೊಟ್ಟ ಮೊದಲ ನಾಗರಿಕತೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಿಂಧು ನಾಗರಿಕತೆ. ಪ್ರಶ್ನೆ 27. ಸಿಂಧು ನಾಗರಿಕತೆಯ ಪ್ರಮುಖ ನಗರಗಳು ಯಾವುವು? ಸೊ ಇದಕ್ಕೆ ಸರಿಯಾದ ಉತ್ತರ ಹರಪ್ಪ, ಮೆಹೆಂಜೋದಾರೋ, ಲೋಥಾಲ್, ಚಾನೋದಾರೋ, ರೂಪಾರ್, ಕಾಲಿಬಂಗನ್, ಧೋಲ್ವೀರ್ ಮತ್ತು ರಂಗ್ಪುರ್. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. ಪ್ರಶ್ನೆ 28. ಸಿಂಧು ನಾಗರಿಕತೆಯ ಲಿಪಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಚಿತ್ರಲಿಪಿ. ನೆಕ್ಸ್ಟ್ ಕ್ವಶನ್. 29ನೇ ಪ್ರಶ್ನೆ. ಸಿಂಧು ನಾಗರಿಕತೆಯ ಜನರಿಗೆ ಗೊತ್ತಿರದ ಪ್ರಾಣಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಕುದುರೆ. ಪ್ರಶ್ನೆ 30. ಜೈನ ಧರ್ಮದ ಸ್ಥಾಪಕ ಯಾರು?
ಸೊ ಇದಕ್ಕೆ ಸರಿಯಾದ ಉತ್ತರ ಋಷಭನಾಥ ಅಥವಾ ಆದಿನಾಥ. ಸೊ ಯಾವುದಾದ್ರೂ ಒಂದು ಕೊಡ್ಬೋದು. ಪ್ರಶ್ನೆ 31. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಋಷಭನಾಥ. ಪ್ರಶ್ನೆ 32. ಜೈನ ಧರ್ಮದ 2ನೇ ತೀರ್ಥಂಕರ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಅಜಿತನಾಥ. ನೆಕ್ಸ್ಟ್ ಕ್ವಶನ್. ಜೈನ ಧರ್ಮದ 23ನೇ ತೀರ್ಥಂಕರ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಪಾರ್ಶ್ವನಾಥ. ಪ್ರಶ್ನೆ 34. ಜೈನ ಧರ್ಮದ 24ನೇ ತೀರ್ಥಂಕರ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ವರ್ಧಮಾನ್ ಮಹಾವೀರ್. ಪ್ರಶ್ನೆ 35. ವರ್ಧಮಾನ್ ಮಹಾವೀರ್ ಜನನ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವೈಶಾಲಿಯ ಕುಂಡಲಿ ಗ್ರಾಮ. ಪ್ರಶ್ನೆ 36. ವರ್ಧಮಾನ್ ಮಹಾವೀರ್ ತಾಯಿ ಮತ್ತು ತಂದೆ ಹೆಸರು? ಸೊ ಇದಕ್ಕೆ ಸರಿಯಾದ ಉತ್ತರ ವರ್ಧಮಾನ್ ಮಹಾವೀರ್ ತಾಯಿ ತ್ರಿಶಿಲಾದೇವಿ ಮತ್ತು ತಂದೆ ಸಿದ್ಧಾರ್ಥ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 37. ವರ್ಧಮಾನ್ ಮಹಾವೀರ್ಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ರುಜುಪಾಲಿಕಾ ನದಿ ದಂಡೆ ಇರುವ ಜೃಂಬಿಕ ಗ್ರಾಮ. ಪ್ರಶ್ನೆ 38. ವರ್ಧಮಾನ್ ಮಹಾವೀರ್ ನಿರ್ವಾಣ ಹೊಂದಿದ ಸ್ಥಳ? ಸೊ ಸರಿಯಾದ ಉತ್ತರ ಬಿಹಾರದ ನಳಂದ ಜಿಲ್ಲೆಯ ಪಾವಾಪುರಿ. ಸೊ ಪ್ರಶ್ನೆ 39. ಜೈನ ಧರ್ಮದ ಪಂಗಡಗಳು ಯಾವುವು? ಸೊ ಇದಕ್ಕೆ ಸರಿಯಾದ ಉತ್ತರ ದಿಗಂಬರ ಮತ್ತು ಶ್ವೇತಾಂಬರ. ಪ್ರಶ್ನೆ 40. ಜೈನ ಧರ್ಮದ ಮುಖ್ಯ ಗ್ರಂಥಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ತ್ರಿರತ್ನಗಳು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 41. ಬೌದ್ಧ ಧರ್ಮದ ಸ್ಥಾಪಕ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಗೌತಮ್ ಬುದ್ಧ. ಪ್ರಶ್ನೆ 42. ಗೌತಮ್ ಬುದ್ಧನ ಜನನ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೇಪಾಳದ ಲುಂಬಿನಿ ವನ. ಪ್ರಶ್ನೆ 43. ಗೌತಮ್ ಬುದ್ಧನ ತಂದೆ ತಾಯಿ ಹೆಸರೇನು? ಸೊ ಇದಕ್ಕೆ ಸರಿಯಾದ ಉತ್ತರ ಗೌತಮ್ ಬುದ್ಧನ ತಾಯಿ ಮಾಯಾದೇವಿ ಮತ್ತು ತಂದೆ ಶುದ್ಧೋಧನ. ಪ್ರಶ್ನೆ 44. ಗೌತಮ್ ಬುದ್ಧನ ಬಾಲ್ಯದ ಹೆಸರು? ಸೊ ಸಿದ್ಧಾರ್ಥ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 45. ಗೌತಮ್ ಬುದ್ಧನ ಸೇವಕ ಮತ್ತು ಕುದುರೆ ಹೆಸರೇನು? ಸೊ ಇದಕ್ಕೆ ಸರಿಯಾದ ಉತ್ತರ ಸೇವಕ ಚೆನ್ನ ಮತ್ತು ಕುದುರೆ ಕಂತಕ ಅಥವಾ ಕಂಟಕ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್. ಗೌತಮ್ ಬುದ್ಧನ ಭವಿಷ್ಯ ಹೇಳಿದ ಋಷಿಮುನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಸಿತ ಮುನಿ. ಪ್ರಶ್ನೆ 47. ಗೌತಮ್ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನಿರಂಜನ್ ನದಿ ದಂಡೆ ಇರುವ ಬೋಧಗಯ ಅರಳಿ ಮರದ ಕೆಳಗೆ. ಪ್ರಶ್ನೆ 48. ಗೌತಮ್ ಬುದ್ಧ ಮೊದಲ ಪ್ರವಚನ ನೀಡಿದ ಸ್ಥಳ? ಇದಕ್ಕೆ ಸರಿಯಾದ ಉತ್ತರ ಸಾರನಾಥ. ಸೊ ಮೊಟ್ಟ ಮೊದಲ ಬಾರಿಗೆ ಪ್ರವಚನ ನೀಡಿದ್ದು 5 ಜನ ಶಿಷ್ಯರಿಗೆ. ಎಷ್ಟು ಜನ ಅಂತ ಕೇಳಿದ್ರೆ. ಪ್ರಶ್ನೆ 49. ಗೌತಮ್ ಬುದ್ಧ ಪರಿನಿರ್ವಾಣ ಹೊಂದ ಸ್ಥಳ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶದ ಕುಶಿನಗರ. ಪ್ರಶ್ನೆ 50. ಬೌದ್ಧ ಧರ್ಮದ ಪಂಗಡಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಹೀನಯಾನ ಮತ್ತು ಮಹಾಯಾನ. ಸ್ನೇಹಿತರೆ, ಇಲ್ಲಿಗೆ ಕ್ಲಾಸ್ ಮುಗಿಯುತ್ತದೆ. ಸೊ ಏನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಸೊ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಯಾವಾಗಲೂ ನಗ್ತಾ ಇರಿ, ಬೇರೆಯವ್ರು ನಗಿಸ್ತಾ ಇರಿ, ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಿ. ಧನ್ಯವಾದಗಳು.